ಹಲೋ ಫ್ರೆಂಡ್ಸ್, ಪಿ ಈಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹಬ್ಬದ ವಿಶೇಷ ಬೇಳೆ ಹೋಳಿಗೆ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡತ್ತೇನೆ. ಎಲ್ಲ ವಿಶೇಷವಾದ ಸಂದರ್ಭದೊಳಗೆ ಇಲ್ಲ ಅಂದರೆ ಬೇರೆ ಬೇರೆ ಹಬ್ಬದೊಳಗೆ ನಾವು ಬೇಳೆ ಹೋಳಿಗೆ ಎಲ್ಲರೂ ಮಾಡ್ತಿರ್ತೀವಿ. ಈಸಿಯಾಗಿ ಮತ್ತು ಪರ್ಫೆಕ್ಟಾಗಿ ಬೇಳೆ ಹೋಳಿಗೆನ ಹೆಂಗೆ ಮಾಡೋದು ಅಂಥೇಳಿ ನೋಡೋಣಂತೆ. ನಾನಿಲ್ಲಿ ಬೇಳೆ ಹೋಳಿಗೆ ಮಾಡೋಕ್ಕೆ 1 ಗ್ಲಾಸಷ್ಟು ಕಡಲೆಬೇಳೆ ತೊಗೊಂಡೇನಿ. ನಾ ಮೊದಲ ನೀರು ಕುದಿಯೋಕೆ ಇಟ್ಕೊಂಡೇನಿ. ನಾವು ಹೊರಗೆ ಪಾತ್ರೆ ಒಳಗನ ಬೇಳೆನ ಕುದಿಸ್ಕೊಳ್ತೀನಿ. ಕುಕ್ಕರ್ನಾಗ ಕುದಿಸಂಗಿಲ್ಲ, ಯಾಕಂದ್ರೆ ಕುಕ್ಕರ್ನಾಗ ಒಂದೊಂದು ಸರಿ ಭಾಳ ಮೆತ್ತಗಾಗ್ಬಿಡ್ತಂದ್ರೆ, ಹೂರ್ಣ ಮೆತ್ತಗಾಗ್ಬಿಡ್ತಂದ್ರೆ ಹೋಳ್ಗೆ ಸರಿ ಬರೋಂಗಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೋಳ್ಗೆ ಮಾಡೋಕ್ಕೆ ಮಾತ್ರ ಬೇಳೆನ ಪಾತ್ರೆ ಒಳಗನ ಕುದಿಸ್ಕೊಳ್ತೇನೆ. ಈ ರೀತಿ ಮೊದಲು ನೀರು ಕುದಿಯೋಕ್ಕಿಟ್ಟು, ನೀರು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ನಾವು ಬೇಳೆ ಹಾಕಿ ಮೀಡಿಯಮ್ ಫ್ಲೇಮ್ನಾಗಿಟ್ಟು ಬಿಟ್ಬಿಡಬೇಕು. ತನ್ನಷ್ಟಕ್ಕೆ ತಾನೇ ಕುದಿತೈತಿ. ನಾವಿಲ್ಲೇ ಇದಕ್ಕೆ ಮೊದಲೇ ಹೋಳಿಗೆಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಂತ. ನಾನಿಲ್ಲ 1 ಕಪ್ಪಷ್ಟು ಮೈದಾಕ್ಕೆ 1/4 ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಂಡು, 1 ಚಿಟಿಕೆ ಉಪ್ಪು, 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನ ಮೊದಲು ಚಲೋ ತಂಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ನಾವು ಎಷ್ಟು ಹೋಳಿಗೆ ಮಾಡ್ತೇವಲ್ಲ ಅದ್ರ ಮೇಲೆ ನಾವು ಹೆಚ್ಚು ಕಡಿಮೆ ತೊಗೋಬೋದು. ನಾನಿಲ್ಲಿ 1/4 kg ಬೇಳೆದು ಹೋಳಿಗೆ ಮಾಡಾಕತ್ತಿದ್ದೆ. ನಾನು 1 ಕಪ್ಪಷ್ಟು ಮೈದಾ ಮತ್ತು 1/4 ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಂಡು ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಹೋಳಿಗೆ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕು. ಹಿಟ್ಟು ಬೇಳೆ ಹೋಳಿಗೆಗೆ ಹಿಟ್ಟು ಸ್ವಲ್ಪ ಮೆತ್ತಗೆ ಇರಬೇಕು. ಮತ್ತು ಯಾವಾಗಲೂ ಹೋಳಿಗೆ ಹಿಟ್ಟು ಜಲ್ದಿನ ನಾದಿಡಬೇಕು, ಯಾಕಂದ್ರೆ ಇದ್ರಾಗ ನಾವು ಸ್ವಲ್ಪ ರವೆ ಹಾಕಿರ್ತೇವಲ್ಲ ಅದು ನೆನಿಬೇಕು. ಹಿಟ್ಟು ಎಷ್ಟು ನೆನಿತೈತಲ್ಲ ಹೋಳಿಗೆ ಅಷ್ಟು ಚಲೋ ಬರ್ತಾವೆ. ಅದಕ್ಕೆ ನಾವು ಯಾವಾಗಲೂ ಹಿಟ್ಟು ಜಲ್ದಿ ನಾದಿಡಬೇಕು ಹೋಳಿಗೆ ಮಾಡೋಕ್ಕೆ. ಈ ರೀತಿ ಚಲೋ ತಂಗಿ ಮಿತ್ತಿ ಹಿಟ್ಟು ನಾದಿಡಬೇಕು. ನೀರು ಒಂದೇ ಸರ್ತಿ ಜಾಸ್ತಿ ಹಾಕೋಬಾರ್ದು, ಸ್ವಲ್ಪನ ಹಾಕ್ಕೊಂಡು ಸ್ವಲ್ಪ ಮೆತ್ತಗೆ ನಾದಿ ಇಡಬೇಕು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಈಗಿದು ಪರ್ಫೆಕ್ಟ್ ಆಗೈತಿ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಸರಿ ಚಲೋ ತಂಗಿ ಅದನ್ನು ಈ ರೀತಿ ಮಿದ್ದಿ ಇಟ್ಕೋಬೇಕು. ಈಗ ಇದಕ್ಕೆ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ, ಎಣ್ಣೆ ಮತ್ತು ಒಂದು ಸ್ವಲ್ಪ ನೀರು ಈ ರೀತಿ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಮುಚ್ಚಿ 1-2 ತಾಸರೆ ಬಿಟ್ಬಿಡ್ಬೇಕು. ಅಟ್ಲೀಸ್ಟ್ 1 ತಾಸರೆ ನೆನಿಬೇಕಿದೆ ಹಿಟ್ಟು. ಮತ್ತು ಎಷ್ಟು ಹೊತ್ತು ನೆನಿತೈತಲ್ಲ ಅಷ್ಟು ಚಲೋ, ಅಂದರೆ ಹೋಳಿಗೆ ಚಲೋ ಬರ್ತಾವೆ. ನಾನಿಲ್ಲೇ ಒಂದು ಸೈಡ್ ಬೇಳೆ ಕುದಿಯೋಕೆ ಇಟ್ಟಿದ್ನಲ್ಲ, ಒಂದು 40 ನಿಮಿಷ ಆಗಿರ್ಬೇಕು. ನಾನು ಬೇಳೆ ಕುದಿಯೋಕೆ ಹಾಕಿ ಬೇಳೆದ ಪರ್ಫೆಕ್ಟಾಗಿ ಕುದ್ದೈತಿ ಬೇಳೆ. ಆಮೇಲೆ ಬೇಳೆಗೆ ನಾವೇನಾರ ಮತ್ತು ಎಕ್ಸ್ಟ್ರಾ ನೀರು ಹಾಕ್ಕೋಬೇಕಪ್ಪ, ನೀರು ಕಡಿಮೆ ಬಿತ್ತು ಕುದಿಯೋವಾಗ ಹಾಕಬೇಕಂತಂದರೆ ಯಾವಾಗಲೂ ಬಿಸಿ ನೀರನ್ನು ಹಾಕಬೇಕು, ತಣ್ಣೀರು ಹಾಕಬಾರ್ದು. ಈಗ ಇದು ಪರ್ಫೆಕ್ಟಾಗಿ ಕುದ್ದೈತಿ. ಈಗ ಇದನ್ನು ನಾನು ಒಂದು ಜಾಳ್ಗೆ ಒಳಗೆ ಸೋಸಿ ತೊಗೋತೇನೆ. ಯಾವಾಗಲೂ ನಾವು ಹೋಳ್ಗೆ ಮಾಡೋಕೆ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಪೂರ್ತಿ ನೀರು ನೀರು ಬಸದು ಇಟ್ಕೋಬೇಕು. ಇದನ್ನು ನೀರು ಉಳಿಬಾರ್ದಿದ್ರಾಗ. ಈಗ ಇದನ್ನು ನಾನು ಏನು ಬೇಳೆ ಕುದಿಸಿದ್ನೆಲ್ಲ ಅದೇ ಪಾತ್ರೆಗೆ ಹಾಕಿ ಇದನ್ನೇ ಈ ರೀತಿ ಚಮಚಲೆ ಪೂರ್ತಿಯಾಗಿ ಇಲ್ಲೇ ಚಲೋ ತಂಗಿ ಸ್ಮ್ಯಾಶ್ ಮಾಡಬೇಕು. ಅರ್ಧ ಇಲ್ಲೇ ಸಣ್ಣ ಆಗಿರ್ಬೇಕಿದೆ ಬೇಳೆ, ಯಾಕಂದರೆ ಇದು ನಾವು ಈ ರೀತಿ ಮಾಡಿದ್ವಿಪ್ಪ ಅಂತಂದ್ರೆ ಮಿಕ್ಸರ್ನಾಗ ಭಾಳ ಹೊತ್ತು ಗ್ರೈಂಡ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ಈ ರೀತಿ ಮಿಕ್ಸ್ ಮಾಡಿ ನಾನು 1 ಲೋಟದಷ್ಟು ಬೆಲ್ಲ ಇದಕ್ಕೆ ಹಾಕ್ಕೊಳಕತ್ತೀನಿ. ನಾನು 1 ಲೋಟ ಬೇಳೆ ತೊಗೊಂಡಿದ್ನಲ್ಲ ಅದಕ್ಕೆ 1 ಲೋಟದಷ್ಟು ಬೆಲ್ಲ ಹಾಕೋತೀನಿ. ಸಿಹಿ ಇನ್ನೂ ಜಾಸ್ತಿ ಬೇಕಪ್ಪ ಅಂದರೆ ಇನ್ನೊಂದು ಅರ್ಧ ಲೋಟ ಹಾಕ್ಕೋಬೋದು. ಈ ರೀತಿ ಬೆಲ್ಲ ಹಾಕಿದ ಮೇಲೆ ಈ ರೀತಿ ಚಲೋ ತಂಗಿ ಮಿಕ್ಸ್ ಮಾಡಿ, ಇದು ನೋಡ್ರಿ ನಾವು ಜಾಸ್ತಿ ಹೊತ್ತು ಗ್ರೈಂಡ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ಈ ರೀತಿ ನಾವು ಸ್ಮ್ಯಾಶ್ ಮಾಡಿದಪ್ಪ ಅಂತಂದರೆ ಅರ್ಧ ಹೂರ್ಣ ಇಲ್ಲೇ ಆಗ್ಬಿಡ್ತೈತೆ. ಈ ರೀತಿ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಾಗನ ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡಬೇಕು. ನಾನು ಇದಕ್ಕೆ 1-2 ಏಲಕ್ಕಿ ಮತ್ತು 1-2 ಲವಂಗನ ಕುಟ್ಟಿ ಹಾಕೋತೀನಿ. ಯಾವಾಗಲೂ ಹೋಳಿಗೆಗೆ ಲವಂಗ ಹಾಕೋದ್ರಿಂದ ಲವಂಗದ ಫ್ಲೇವರ್ ಭಾಳ ಚಲೋ ಇರ್ತೈತಿ. ಅದಕ್ಕೆ 1-2-3 ಲವಂಗ ಮತ್ತು 1-2 ಏಲಕ್ಕಿನ ಕುಟ್ಟಿ ಬೇಳೆಗೆ ಹಾಕ್ತೀನಿ. ಈಗ ನಾನು ಲೋ ಫ್ಲೇಮ್ನಾಗ ಒಂದು 5 ನಿಮಿಷ ಮುಚ್ಚಿ ಇಟ್ಟಿದ್ನಲ್ಲ. ಈಗ ನೋಡಿರಿ ಬೇಳೆ ಮತ್ತು ಬೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗೈತಿ. ಈಗ ನಾ ಕುಟ್ಟಿ ಇಟ್ಕೊಂಡಿರುವಂಥ ಏಲಕ್ಕಿ ಪುಡಿ ಇದಕ್ಕೆ ಹಾಕಿ ಇನ್ನೊಂದು ಸರಿ ಚಲೋ ತಂಗೆ ಇದನ್ನು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು. ಇಲ್ಲೇ ಬೇಳೆದ ಕಟ್ಟು ಬಸದು ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಕಟ್ಟಿನ ಸಾರು ಮಾಡ್ತೇನೆ, ಅಥವಾ ಹೋಳಿಗೆ ಸಾರು ಅಂತೀವಲ್ಲ ಅದನ್ನು ಮಾಡೋಕ್ಕೆ ಉಪಯೋಗ ಮಾಡ್ತೇನೆ. ನಂದು ಹೋಳಿಗೆ ಸಾರಿಂದ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಆ ವಿಡಿಯೋನ ನೀವು ನೋಡ್ಬೋದು.
ಈಗ ಒಂದು ಅರ್ಧ ಗಂಟೆ ನಾನು ಬಿಟ್ಬಿಟ್ಟಿದ್ದೆ. ಇದೊಂದು ಸ್ವಲ್ಪ ತಣ್ಣಗಾಗೈತಿ. ಪೂರ್ತಿ ತಣ್ಣಗೆ ಮಾಡಬಾರ್ದು, ಸ್ವಲ್ಪ ಬಿಸಿ ಇದ್ದಾಗ ನಾವು ಇದನ್ನು ಮಿಕ್ಸಿಗೆ ಹಾಕೋಬೇಕು. ಈಗ ನಾವೊಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕಿ ಹೂರಣ ಮಾಡಿ ತಗೋತೇನೆ. ಪೂರ್ತಿ ಸಣ್ಣಗೆ ಆಗಬೇಕಿದೆ. ಮತ್ತು ಹೂರಣ ಯಾವಾಗಲೂ ಹೋಳಿಗೆಗೆ ಮೆತ್ತಗಾಗಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ಗಟ್ಟಿ ಇದ್ರೆ ಹೋಳಿಗೆ ಚಲೋ ಬರ್ತಾವೆ. ಈ ರೀತಿ ಸಣ್ಣಗೆ ಆಗಬೇಕಿದು ಹೂರಣ. ಈಗ ಇದನ್ನು ತೆಗೆದು ಒಂದು ಪಾತ್ರೆಗೆ ತೆಗೆದಿಟ್ಕೋತೇನೆ. ಅಕಸ್ಮಾತ್ ನಾವು ಹೂರಣ ಮೆತ್ತಗಾದಪ್ಪ ಅಂತಂದ್ರೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದರೊಳಗೆ ಹೂರಣ ಸ್ವಲ್ಪ ಹಿಂಡಿ ತಕ್ಕೋಬೋದು. ಒಂದು ಸ್ವಲ್ಪ ಅವಾಗ ಗಟ್ಟಿ ಆಗ್ತೈತಿ, ಅವಾಗ ಹೋಳಿಗೆ ಮಾಡ್ಬೋದು. ಈಗ ಒಂದೂವರೆ ಗಂಟೆ ಆಗಿತ್ತು ನಾನು ಹಿಟ್ಟು ನಾದಿಟ್ಟು. ಈಗ ಇದು ಚಲೋ ತಂಗೆ ನೆನೆದೈತಿ. ಇದನ್ನು ಈ ರೀತಿ ಇನ್ನೊಂದ್ಸರಿ ಚಲೋ ತಂಗೆ ಮಿದ್ಕೊಂಡು ಈಗ ನಾವು ಹೋಳಿಗೆ ಮಾಡೋಕೆ ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟು ತಗೊಂಡು ಆಮೇಲೆ ನಾವು ಯಾವ ಸೈಜಿಗೆ ಹೋಳಿಗೆ ಮಾಡ್ತೀವಲ್ಲ ಆ ಸೈಜಿಗೆ ನಾವು ಹೂರಣನ ಇದಕ್ಕೆ ತುಂಬಿ ರೆಡಿ ಮಾಡ್ಕೋಬೇಕು. ಹೋಳ್ಗಿನ ಒಬ್ಬೊಬ್ಬರು ಒಂದೊಂದು ಥರ ತುಂಬ್ತಾರೆ. ನಾನು ಈ ರೀತಿನ ಹೋಳಿಗೆ ಮಾಡೋಕೆ ಹೂರಣ ತುಂಬೋದು. ಈ ರೀತಿ ರೆಡಿ ಮಾಡಿಕೊಂಡು ನಾನಿಲ್ಲಿ ಹೋಳಿಗೆ ಪೇಪರ್ ತಗೊಂಡೇನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟು ಹೂರಣ ಹದವಾಗಿತ್ತಪ್ಪ ಅಂತಂದ್ರೆ ಹೋಳಿಗೆ ಪರ್ಫೆಕ್ಟಾಗಿ ಬರ್ತಾವೆ. ಈ ರೀತಿ ಹೋಳಿಗೆ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಕೈಯಿಂದನೇ ಈ ರೀತಿ ಹೋಳಿಗೆನ ರೆಡಿ ಮಾಡ್ಕೋಬೋದು. ಲಟ್ಸೋ ಅವಶ್ಯಕತೆನೇ ಇರೋಂಗಿಲ್ಲ. ಈ ರೀತಿ ಈಸಿಯಾಗಿ ಹೋಳಿಗೆ ಮಾಡ್ಬೋದು. ಆಮೇಲೆ ಚಪಾತಿ ಲಟ್ಸೋ ಲಟ್ಟಂಗಿಲ್ಲ ಒಂದು ಸ್ವಲ್ಪ ಸೈಡೆಲ್ಲ ಈ ರೀತಿ ಲಟ್ಸ್ಕೊಂಡ್ರೆ ನೋಡಿರಿ ಎಷ್ಟು ಈಸಿಯಾಗಿ ಹೋಳಿಗೆ ಮಾಡ್ಬೋದು. ಆಮೇಲೆ ನಾವು ಒಂದು ಸೈಡ ಹಂಚಿಕಾಯಿ ಹಾಕಿಟ್ಟಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಹೋಳಿಗೆ ಹಾಕಿ ಎರಡು ಕಡೆ ಸ್ವಲ್ಪ ಕೆಂಪು ಬೆನ್ಸಿದ್ರೆ ಬೇಳೆ ಹೋಳಿಗೆ ರೆಡಿ ಆಯ್ತು. ಈ ವಿಡಿಯೋದಾಗ ನಾನು ಸ್ವಲ್ಪ ವಾಯ್ಸ್ ಓವರ್ ಕೊಡೋ ಮುಂದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ಸ್ಬೋದು, ಯಾಕಂದರೆ ನಾನು ಇದನ್ನು ದೀಪಾವಳಿ ಟೈಮ್ನಾಗ ಮಾಡಕತ್ತೀನಿ. ಸೊ ಹೊರಗಡೆ ಜೋರು ಪಟಾಕಿ ಸದ್ದೆಲ್ಲ ಐತಿ, ಸೊ ಸ್ವಲ್ಪ ಡಿಸ್ಟರ್ಬ್ ಅನ್ಸ್ಬೋದು. ಈ ರೀತಿ ಎರಡೂ ಕಡೆ ಸ್ವಲ್ಪ ಎಣ್ಣೆ ಹಾಕಿ ಬೆನ್ಸಿದ್ರೆ ನಮ್ಮ ಬೇಳೆ ಹೋಳಿಗೆ ರೆಡಿ ಆಯ್ತು. ಸೊ ಹಬ್ಬದ ವಿಶೇಷ ಹೂರ್ಣದ ಹೋಳಿಗೆನೂ ಅಂತಾರೆ, ಬೇಳೆ ಹೋಳಿಗೆನೂ ಅಂತಾರೆ. ಸಿಂಪಲ್ಲಾಗಿ ಮತ್ತು ಭಾಳ ಜಲ್ದಿನ ಮಾಡ್ಕೋಬೋದು. ನಾನು ಇಷ್ಟೂ ಹೋಳಿಗೆನೂ ಇದೇ ಥರ ಮಾಡಿ ಇಟ್ಕೊಂಡೇನೆ. ಈ ರೀತಿ ಹಬ್ಬದಾಗ ಹೋಳಿಗೆನ ಮಾಡಿ ಅದನ್ನು ಬಾಳೆ ಎಲೆ ಒಳಗೆ ಊಟಕ್ಕೆ ನೀಡಿದ್ರೆ ಅದರ ರುಚಿ ಇನ್ನೂ ಜಾಸ್ತಿನೇ ಆಗ್ತೈತಿ ಅಂತ ಹೇಳ್ಬೋದು. ಸೊ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೀನಿ. ನೀವು ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡ್ರಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.